6ನೇ ತರಗತಿಯಲ್ಲಿ FA 3 ಪರೀಕ್ಷೆ 2022-23ರಲ್ಲಿ ಹಿಂದಿ ವಿಷಯದಲ್ಲಿ ಒಂದು 15 ಅಂಕಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ನಾವು 6ನೇ ತರಗತಿಯಲ್ಲಿ ಹಿಂದಿಯಲ್ಲಿ ಈಗಾಗಲೇ ಎಲ್ಲ ಒಂದು ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್ ಹಾಗೂ ನಿಮ್ಮ ಶೇರ್ಗಳು ನಮಗೆ ಮೋಟಿವೇಶನ್ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. 7, 8, 9ನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ವಿಶೇಷವಾಗಿ 8ನೇ ತರಗತಿಯವರಿಗಾಗಿ NMMS ಪರೀಕ್ಷೆಗಾಗಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡ್ಬೋದು. ನಿಮ್ಮ FASA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳನ್ನು ಸಹಿತ ಮಾಡೆಲ್ ಆಗಿ ಅವೈಲೇಬಲ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಏನಾದರೂ ಡೌಟ್ ಅನಿಸಿದರೆ ವಿಡಿಯೋದ ಕಮೆಂಟ್ ಸೆಷನ್ನಲ್ಲಿ ಪಿನ್ನನ್ನು ಮಾಡಲಿಕ್ಕೆ ಮರೆಯದಿರಿ. ಸೊ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇದೇ ವಿಡಿಯೋವನ್ನು ನಮ್ಮ ಬ್ಲಾಗ್ ಸ್ಪಾಟ್ ಇದೆ, ಸ್ಟಡಿ ವಿತ್ ಪರಶುರಾಮ್, ಅಲ್ಲಿನೂ ಕೂಡ ತಾವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಶುರು ಮಾಡೋಣ. ಹಿಂದಿಯಲ್ಲಿ FA 3 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪಾಠ್ಯಕ್ರಮ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 3 ಕಲಿಕಾ ಫಲಗಳನ್ನು ಮೇಲೆ ನಾವೇನು ಮಾಡಿದ್ವಿ, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ. 5ನೇ ಕಲಿಕಾ ಫಲ ಇದೆ, ಮೈ, तुम, यह, वह आदि शब्दों का सही प्रयोग करेंगे. चार्ट, कहानी, चित्रकथा आदि में प्रयुक्त सरल वाक्यों को संदर्भानुसार पढ़ेंगे, लिखेंगे. 7ನೇದು संयुक्त अक्षर रेफ, पदेन और गिनती को संदर्भानुसार सीखेंगे ಅಂತ 5, 6 ಮತ್ತು 7ನೇ ಕಲಿಕಾ ಫಲಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಇದೆ, ನೋಡ್ಕೊಂಡು ಬರೋಣ. ಪ್ರಶ್ನೆ ಪತ್ರಿಕೆ ಕಕ್ಷಾ 6वीं, ಸೊ ಕಕ್ಷಾ 6ನೇ ತರಗತಿಗೆ ವಿಷಯ ಹಿಂದಿ, ಅಂಕ 15, ಸಮಯ 60 ಮಿನಿಟ್ ಇದೆ. 60 ನಿಮಿಷ ಅಥವಾ 45 ನಿಮಿಷಗಳನ್ನು ಕಾಲ ಬರವಣಿಗೆಗಾಗಿ ಕೊಡಬಹುದು. ಮುಖ್ಯ ಪ್ರಶ್ನೆ 1, ನಿರ್ದೇಶಾನುಸಾರ ಉತ್ತರ ಲಿಖಿ. ನಿರ್ದೇಶಾನುಸಾರ ಅಂತಂದರೆ ಸೂಚಿಸಿದಂತೆ ಉತ್ತರಿಸಿರಂದಂಗೆ 3 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಡ್ಯಾಶ್ ದೌಡ್ ರಹೆ ಹೈ ಅಂತ ಮೊದಲ ಪ್ರಶ್ನೆ ಇತ್ತು. 2 ಆಯ್ಕೆಗಳಿದ್ದಾವೆ, ಸರಿಯಾದ ಆಯ್ಕೆಗಳನ್ನು ಏನು ಮಾಡಬೇಕು, ತುಂಬಬೇಕು. 2ನೇ ಪ್ರಶ್ನೆ, ಕನ್ನಡ ಮೇ ಅನುವಾದ ಕರೋ, ಮದನ್ ಇದರ್ ಆ. ಸೊ ಕನ್ನಡದಲ್ಲಿ ಈ ವಾಕ್ಯವನ್ನು ಏನು ಮಾಡಬೇಕಪ್ಪ ಅಂದರೆ ಅನುವಾದವನ್ನು ಮಾಡಬೇಕಿತ್ತು. ನಿಮ್ನ ಶಬ್ದ ಮೇ ಸಂಯುಕ್ತಾಕ್ಷರ ಕೋ ಪಹಚಾನಿಯೇ. ಜ್ಞಾನಿ ಅಂತಕ್ಕಂಥ ಶಬ್ದ ಇದೆ, ಇದರಲ್ಲಿ ಸಂಯುಕ್ತಾಕ್ಷರ ಯಾವುದು ಇದೆ ಅನ್ನೋದನ್ನು ಗುರುತಿಸಿ ಬರೀತಕ್ಕಂಥದ್ದು ಆಗಬೇಕು. ಇಲ್ಲಿಗೆ ಮೊದಲ ಮುಖ್ಯ ಭಾಗದ ಪ್ರಶ್ನೆಗಳಾಯಿತು. ಇನ್ನು 2ನೇ ಮುಖ್ಯ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 4 ಅಂಕ. ಪ್ರಶ್ನೆ 4 ಇತ್ತು, ರೇಫ್ ಕಾ ಸಹಿ ಪ್ರಯೋಗ ಕರ್ಕೆ ಲಿಖಿಯೇ. ಶಮ ಅಂತಕ್ಕಂಥ ಇಲ್ಲಿ ಒಂದು ಶಬ್ದ ಇದೆ. ಈ ಶಮ ಅಂತಕ್ಕಂಥ ಶಬ್ದಕ್ಕೆ ಏನು ಮಾಡಬೇಕು, ರೇಫ್ನ ಬಳಕೆಯನ್ನು ಮಾಡಬೇಕು. ರೇಫ್ ಅನ್ನೋದು ರದ ಒಂದು ರೂಪ. ಸರಿಯಾಗಿ ಬಳಕೆಯನ್ನು ಮಾಡಿ ಸರಿಯಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವನ್ನಾಗಿ ಮಾಡಿದರೆ 1 ಅಂಕ ಕೊಡ್ತಾರೆ. ಕನ್ನಡ ಮೇ ಅನುವಾದ ಕರು. ಮತ್ತು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಇನ್ನೊಂದು ಕ್ವಶನ್ ಇತ್ತು, ಎ ರೂಪಿಯೇ ಕಿಸ್ಕೆ ಹೈ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಸಹಿತ ಕನ್ನಡದಲ್ಲಿ ಅನುವಾದ ಮಾಡ್ತಕ್ಕಂಥದ್ದು ಆಗಬೇಕು. ಪ್ರಶ್ನೆ 6, ಸಾರ್ಥಕ್ ವಾಕ್ಯ ಬನಾವೋ ಪಾನಿ. ಸೊ ಪಾನಿ ಅಂತಕ್ಕಂಥ ಶಬ್ದವನ್ನು ಬಳಸಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯವನ್ನು ರೆಡಿ ಮಾಡಬೇಕು. 7ನೇ ಪ್ರಶ್ನೆ ಇತ್ತು, ಸಂಯುಕ್ತಾಕ್ಷರ ಕಿತನಿ ಹೈ ಅಂತಕ್ಕಂಥದ್ದು. ಅಂದರೆ ಸಂಯುಕ್ತಾಕ್ಷರಗಳು ಒಟ್ಟು ಎಷ್ಟಿದ್ದಾವೆ ಅನ್ನೋದನ್ನು ಪ್ರಶ್ನೆ ಇತ್ತು. ಈ ಪ್ರಶ್ನೆಗೂ ಸಹಿತ ಉತ್ತರವನ್ನು ಕೊಟ್ಟರೆ 1 ಅಂಕ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋಣ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ. ಇನ್ನು 3ನೇ ಮುಖ್ಯ ಪ್ರಶ್ನೆಯಲ್ಲಿ ಏನು ಮಾಡಬೇಕು, ಮತ್ತೆ ಇಲ್ಲಿರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ. ಒಟ್ಟು 4 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 8 ಅಂಕ. ನೋಡಿ 8ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ರೇಫ್ ಅವ್ರ ಪದೇನ್ ಯುಕ್ತ ದೋ ಶಬ್ದ ಲಿಖಿಯೇ. ರೇಫ್ ಮತ್ತು ಪದೇನ, ಸೊ ಇವೆರಡನ್ನ ಬಳಸಿ ಏನು ಮಾಡಬೇಕಾಗಿತ್ತು, ಇವೆರಡೂ ಇರ್ತಕ್ಕಂಥ 2 ಶಬ್ದಗಳಿಗೆ ತಾವೇನು ಮಾಡಬೇಕು, ಪಟ್ಟಿ ಮಾಡಬೇಕಾಗಿತ್ತು, ಬರಿಬೇಕಿತ್ತು. ನಿಮ್ನ ಅಂಕಂಕೋ ದೇವನಾಗರಿ ಅಂಕ ಅವ್ರ ಅಕ್ಷರ ಮೇಲೆ ಲಿಖಿಯೇ. ಈ ಕೆಳಗಿನ ಅಂಕಿಗಳಿದ್ದಾವು, ಅವುಗಳನ್ನು ಏನು ಮಾಡಬೇಕು, ದೇವನಾಗರಿ ಅಂಕಿ ಮತ್ತು ಅಕ್ಷರಗಳಲ್ಲಿ ಬರೀತಕ್ಕಂಥದ್ದು ಆಗಬೇಕು. 1, 4, 6, 10. ಸೊ ಪ್ರಶ್ನೆ 10 ಇತ್ತು, ಅಪ್ನೆ ಘರ್ ಕೆ ಬಾರೆ ಮೇ 3 ವಾಕ್ಯ ಲಿಖಿಯೇ. ಘರ್ ಅಂದರೆ ಮನೆ, ಅಪ್ನೆ ಅಂದರೆ ನಿಮ್ಮ. ಸೊ ನಿಮ್ಮ ಮನೆಯ ಕುರಿತಾಗಿರ್ತಕ್ಕಂಥ ಒಂದು 2-3 ಸಾಲುಗಳನ್ನು ತಾವೇನು ಮಾಡಬೇಕಾಗಿತ್ತು, ವಿದ್ಯಾರ್ಥಿಗಳೇ ಬರೀತಕ್ಕಂಥದ್ದು. ಪ್ರಶ್ನೆ 11, ನಿಮ್ನ ಸರ್ವನಾಮ ಪ್ರಯೋಗಕ್ಕೆ ಸರಳ ವಾಕ್ಯ ಬನಾವು. ಇಲ್ಲಿ ಕೆಳಗೆ ಏನಾಗಿದ್ದಾವೆ, ಕೆಲವೊಂದಿಷ್ಟು ಸರ್ವನಾಮಗಳಿದ್ದಾವೆ. ಆ ಸರ್ವನಾಮಗಳನ್ನು ತಾವೇನು ಮಾಡಬೇಕು, ಬಳಸಿ ಸರಳ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದಾಗಬೇಕು. ಯಹ, ಎ, ವಹ, ವೆ. ಸೊ
ಸೊ ಇಷ್ಟೇನಿತ್ತು ವಿದ್ಯಾರ್ಥಿಗಳೇ ಅಂತಂದರೆ 15 ಅಂಕಕ್ಕೆ 6ನೇ ತರಗತಿಯ FA3 ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಉತ್ತರಗಳಿಲ್ಲ, ಯಾಕಂದರೆ ಉತ್ತರಗಳನ್ನ ಆಲ್ರೆಡಿ ನಾವು ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡುವಾಗ ಅಲ್ಲಿ ಎಲ್ಲವನ್ನು ಕೂಡ ನಾವೇನು ಮಾಡಿದ್ದೀವಿ, ವಿದ್ಯಾರ್ಥಿಗಳ ಪೋಸ್ಟನ್ನು ಮಾಡಿದ್ದೀವಿ. ಸೊ ಇಷ್ಟಿತ್ತು ಈ 6ನೇ ತರಗತಿಯ FA3 ಪರೀಕ್ಷೆಯ ಒಂದು ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮತ್ತೆ ಮುಂದುವರೆದಿರ್ತಕ್ಕಂಥ ವಿಡಿಯೋಗಳಲ್ಲಿ. ಸೊ ದಯಮಾಡಿ ನಮಗೆ ಏನಾಗ್ತದಪ್ಪ ಅಂದರೆ ನಿಮ್ಮ ವ್ಯೂಸ್ಗಳಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಯಾಕಂದರೆ ಆ ವ್ಯೂಸ್ಗಳು ಎಷ್ಟು ಬರ್ತಾವೆ, ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ವ್ಯೂಸ್ಗಳನ್ನು ನಾವು ಕಾಣ್ತೀವಿ. ಬಟ್ ಎಲ್ಲೋ ಶೇರ್ ಆಗಿರ್ಬೋದು ಮತ್ತು ಸಬ್ಸ್ಕ್ರಿಪ್ಷನ್ಗಳು ಏನಾಗೋದಿಲ್ಲಪ್ಪ ಅಂತಂದರೆ ಬರೋದಿಲ್ಲ. ಸೊ ಅದಕ್ಕಾಗಿ ನಾವೆಲ್ಲ ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸೊ ದಯಮಾಡಿ ನೀವು ವಿಡಿಯೋಗಳನ್ನು ಲೈಕ್ಗಳನ್ನು ಮಾಡಿ. ಯಾಕಂದರೆ ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಇನ್ಸ್ಪಿರೇಷನ್ ಸಿಗ್ತದೆ. ಸೊ ನಮ್ಮ ಪರಿಶ್ರಮಕ್ಕೆ ಒಂದು ರೀತಿಯಾಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ಆಗ್ಬೋದು ಅಂತಂದರೆ ನಿಮ್ಮ ಇದೇ ತನ್ನಾಗಿರ್ತಕ್ಕಂಥ ಸಪೋರ್ಟ್ಗಳಿಗಾಗಿ ನಾವು ಏನು ಮಾಡ್ತೀವಿ, ಅಪೇಕ್ಷೆಯನ್ನೇ ಮಾಡ್ತೀವಿ. ಸೊ ಮುಂಬರ್ತಕ್ಕಂಥ ಮತ್ತೆ FA4 ಆಗಿರ್ಬೋದು, SA2 ಅದಲ್ಲಿ ಲೆವೆಲ್ 1 ಲೆವೆಲ್ 2 ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಖಂಡಿತವಾಗಿ ನಿಮಗಾಗಿ ನಾವು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಜೊತೆ ನಾವಿರ್ತೀವಿ. ಸೊ ನಿಮ್ಮ ಸ್ಟಡಿಗಳಲ್ಲಿ ನಾವು ಕೂಡ ಹೆಲ್ಪ್ಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ವ್ಯೂಸ್ ಹೆಚ್ಚಾಗಿ ಬಂದರೆ ಬೇರೆ ವಿಷಯಗಳಲ್ಲಿನೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದಾರೆ, ಅವುಗಳನ್ನು ರೆಕಾರ್ಡ್ಗಳು ತಗೊಳ್ತೀವಿ. ಸೊ ಬಟ್ ಇರ್ತಕ್ಕಂಥದ್ದು ಓನ್ಲಿ ಡಿಪೆಂಡ್ ಅಪಾನ್ ಯುವರ್ ವ್ಯೂಸ್. ಸೊ ನಿಮ್ಮ ವ್ಯೂಸ್ಗಳ ಮೇಲೆ, ನಿಮ್ಮ ಎಷ್ಟು ವ್ಯೂಸ್ಗಳನ್ನು ಕೊಡ್ತೀರಿ ಅನ್ನೋದು ಅದರ ಮೇಲೆ ನಾವೇನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ವ್ಯೂಸ್ಗಳು ಬಂದ್ರೇ ಮಾತ್ರ, ಅಂದರೆ ಬೇರೆ ಬೇರೆ ವಿಷಯಗಳಲ್ಲಿನೂ ಕೂಡ ನಮ್ಗೆ ಏನು ಅನ್ನಿಸ್ತದಪ್ಪ ಅಂದರೆ ಇಂಟ್ರೆಸ್ಟ್ ಅದ, ವ್ಯೂಸ್ಗಳು ಬರ್ತಾವೆ, ಇವ್ರಿಗೆಲ್ರಿಗೂ ಕೂಡ ಇಷ್ಟ ಇದ್ದಾವೆ, ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಅಂತೀವಿ. ಮತ್ತು ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆಗಳು ತಮಗೆ ಬೇಕಾಗಿತ್ತು ಅಂದರೆ ಖಂಡಿತವಾಗಿ ತಾವೇನು ಮಾಡ್ಬೋದು, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾವು ಖಂಡಿತವಾಗಿ ಆ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲಿಕ್ಕೆ